ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಇದು. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಯಾಕಂದರೆ ಎಲ್ಲರ ಜೀವನದಲ್ಲಿ ಉಪಯೋಗಕರವಾಗುವ ಅಂಶಗಳು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀವಿ. ಸುಮಾರು ಜನ ಫೇಲ್ಯೂರ್ ನೋಡ್ತಾನೆ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ನಾನು ರೀಸೆಂಟಾಗಿ ಸರ್ವಸಿದ್ಧಿ ಗಿಡ ಬಗ್ಗೆ ಹೇಳಿದೆ. ಈವನ್ ಬೇರೆ ಬೇರೆ ಕ್ರಿಸ್ಟಲ್ಸು, ಮಾಲಗಳು, ಪೈರೇಟ್ ಆಗ್ಬೋದು, ಸರ್ವಸಿದ್ಧಿ ತಿಲಕ, ಜನಗಣ ಆಕರ್ಷಣ ತಿಲಕ ಆಗಿರ್ಬೋದು, ಏನೇ ನಾವು ಧರಿಸಿದ್ರೂ ಸಹ ನಮ್ಮ ಮನೆ ಹತ್ರ ಸರ್ವಸಿದ್ಧಿ ಗಿಡ ಹೆಚ್ಚಾಗಿ ಎತ್ತರಕ್ಕೆ ಬೆಳೆದಿದೆ. ಆದರೆ ನಮ್ಮ ಮನೆಯಲ್ಲಿ ಕಷ್ಟ ಅನ್ನೋದು ಹಾಗೇ ಇದೆ ಅಂತ ಸುಮಾರು ಜನ ಅವರ ಒಂದು ನೋವನ್ನು ಹೇಳ್ಕೊತಾ ಇದ್ದಾರೆ. ಆ ಕಷ್ಟದಿಂದ ಪರಿಹಾರ ಏನು ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, ಆ ಕಷ್ಟ ಏನಕ್ಕೆ ಬಂದಿದೆ ಅನ್ನೋದನ್ನು ಥಿಂಕ್ ಮಾಡಬೇಕು. ಆ ಮೂಲಗಳೆಲ್ಲಿದೆ ಅಲ್ಲಿಂದ ಅದನ್ನು ಹುಡುಕಿಕೊಂಡು ಅದಕ್ಕೆ ತಕ್ಕಂಥ ಪರಿಹಾರ ಅನ್ನೋದು ಮಾಡ್ಕೊಬೇಕಾಗುತ್ತೆ. ಅದು ನಮ್ಮ ಒಳಗಿಂದನೂ ಆಗಿರಬಹುದು. ನಾವೇ ಅನ್ಕೊತಾ ಇರ್ತೀವಿ ಪದೇ ಪದೇ ನಮಗೆ ಪ್ರಾಬ್ಲಮ್ ಇದೆ, ಏನು ಮಾಡಿದ್ರೆ ಏನು, ನಮ್ಮ ಪ್ರಾಬ್ಲಮ್ಸ್ ಹಾಗೆ ಇರುತ್ತೆ ಅಂತ. ಫಸ್ಟ್ ಆಫ್ ಆಲ್ ಥಿಂಕಿಂಗ್ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಬೇಕು. ನಾನು ಆಗಿಂದ ಇದನ್ನೇ ಹೇಳ್ತಾ ಇದ್ದೀನಿ. ಮನಿ ಕಾನ್ಸೆಪ್ಟ್ ಆಗಲಿ, ನಾವು ಯಾವುದೇ ಒಂದು ರೀಚ್ ಆಗಬೇಕು ಅಂದರೆ ಫಸ್ಟ್ ನಾವು ಕ್ಲಿಯರಾಗಿ ಯೋಚನೆ ಮಾಡೋದು ಕಲ್ತ್ಕೊಬೇಕು. ಜೊತೆಗೆ ಮನೆಯಲ್ಲಿ ಫಾಲೋ ಮಾಡಬೇಕಾಗಿರೋ ನಿಯಮಗಳು ಸುಮಾರಿದೆ. ಅಂದರೆ ಸ್ವಚ್ಛತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸ್ವಚ್ಛತೆಯಲ್ಲಿ ನಾವು ತುಂಬ ಜಾಗರೂಕತರಾಗಿರಬೇಕಾಗುತ್ತೆ. ಅದು ಅಡುಗೆ ಮನೆ ಆಗಿರ್ಬೋದು, ಲಿವಿಂಗ್ ರೂಮ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ವಾಶ್ರೂಮ್ ಆಗಿರಬಹುದು, ಎಲ್ಲವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಪ್ರತಿನಿತ್ಯ ಸ್ವಚ್ಛತೆ ಅನ್ನೋದನ್ನು ನೋಡ್ತಾ ಇರಬೇಕು. ಮತ್ತು ತೆಗೆದಾಕಿರೋ ಬಟ್ಟೆಗಳು, ಈ ವಿಡಿಯೋ ನಾನು ಇದಕ್ಕೆ ಮೊದಲು ಮಾಡಿದ್ದೀನಿ, ಆದರೆ ಸರ್ವಸಿದ್ಧಿ ಬಗ್ಗೆ ಸುಮಾರು ಡೌಟ್ಸ್ ಹಾಗೇ ಇದೆ ಕೆಲವರಿಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸರ್ವಸಿದ್ಧಿ ಎಲೆ ಬೆಳೆದಿದೆ, ಅದನ್ನು ಕಟ್ ಮಾಡಿ ನೀವು ಮನೆ ಸಾರ್ಸೋಕ್ಕೆ ಹಾಕಿ ಸಾರಿಸ್ರಿ, ಮನೆಯೆಲ್ಲ ಶುದ್ಧಿ ಆಗುತ್ತೆ. ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ, ಆ ಎಲೆಯಿಂದ ನೀರನ್ನು ಅಥವಾ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾವು ಕ್ಲಿಯರ್ ಆಗ್ತೀವಿ. ಅಂದರೆ ಏನೇ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಸುತ್ತಲೂ ಇದೆ ಅನ್ನೋ ಭ್ರಮೆಯಿಂದ ಹೊರಗಡೆ ಬರ್ತೀವಿ. ಸ್ವಚ್ಛತೆಯನ್ನು ನೋಡಬೇಕು. ಪ್ರತಿನಿತ್ಯ ಕೆಲವರು ಸ್ನಾನನೇ ಮಾಡೋದಿಲ್ಲ. ನನಗೆ ಎಷ್ಟೋ ಜನ ಅವರ ಡೌಟ್ಸ್ ಪರವಾಗಿನೂ ಇದನ್ನು ಸಹ ಹೇಳ್ತಾರೆ, ಮೇಡಮ್ ಡೈಲಿ ಸ್ನಾನ ಮಾಡಿಲ್ಲ ಅಂದರೂ ಇದನ್ನು ಹಾಕ್ಕೋಬೋದಾ? ನಾವು ಫಸ್ಟ್ ಶುದ್ಧಿ ಆಗಬೇಕು. ನಾವು ಏನೇ ಒಂದು ತಪಸ್ಸಾಗಿರಬಹುದು, ಒಂದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಒಂದು ಪದ್ಧತಿನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಅದು ಆಧ್ಯಾತ್ಮಿಕವಾಗಿರಬಹುದು, ಮೆಡಿಟೇಷನ್ ರೂಪದಲ್ಲಾಗಿರಬಹುದು, ಯೂನಿವರ್ಸ್ಗೆ ಕನೆಕ್ಟ್ ಆಗೋ ವಿಷಯದಲ್ಲಾಗಿರ್ಬೋದು. ಯಾರ್ಯಾರ ನಂಬಿಕೆ ಅವರವ್ರದ್ದು. ಈಗ ದೇವ್ರನ್ನ ಬಿಟ್ಟುಬಿಡಿ ಅಂತಲೂ ನಾನು ಹೇಳ್ತಾ ಇಲ್ಲ, ಬರೀ ಯೂನಿವರ್ಸ್ನೇ ನಂಬಿ ಅಂತಲೂ ಹೇಳ್ತಾ ಇಲ್ಲ. ಈಗ ನೀವು ದೇವ್ರ ಕಡೆ ಫೋಕಸ್ ಮಾಡ್ತಿಲ್ವ, ಯೂನಿವರ್ಸೇ ದೇವ್ರಂತ ನಂಬಿ, ಇಲ್ಲ ಯೂನಿವರ್ಸ್ನ ದೇವ್ರ ರೂಪದಲ್ಲಿ ನೋಡಿ. ನೀವು ಯಾರು ಆರಾಧನೆ ಮಾಡ್ತಾ ಇದ್ದೀರೋ ಅವ್ರನ್ನ ಆರಾಧನೆ ಮಾಡಿ, ಚಿಂತೆ ಇಲ್ಲ. ಆದರೆ ಶುದ್ಧೀಕರಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಶುದ್ಧಿಯಾಗಿದ್ರೇ ನಾವು ಮಾಡೋ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕೆ 100% ರಿಸಲ್ಟ್ ಕೊಡೋಕ್ಕೆ ಅವಕಾಶಗಳು ಹೆಚ್ಚಿರ್ತದೆ. ಜೊತೆಗೆ ಮನೆಯಲ್ಲಿ ಹೇಳಂಗಲ್ಲ, ಪ್ರತಿನಿತ್ಯ ಕ್ಲೀನಾಗಿಟ್ಕೊಳ್ಳೋದು ನೋಡಿ. ಆದಷ್ಟು ಸ್ವಚ್ಛತೆ ಕಾಪಾಡಿ. ಅಡುಗೆ ಮನೆ ಅಂತೂ ಆಗ್ನೇಯ ಕಾರ್ನರ್, ಒಲೆ ಹತ್ರ, ಸ್ಟವ್ ಹತ್ರ ಯಾವಾಗಲೂ ಸ್ವಚ್ಛತೆ ಇರಬೇಕು. ನೀವು ಏನು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪ್ರತಿನಿತ್ಯ ನೀವು ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಅಥವಾ ಫೇಸ್ ವಾಶ್ ಮಾಡಿಕೊಂಡು ಬೆಳಗ್ಗೆ ಗೃಹಿಣಿಯರಾದರೆ ಸ್ಟವನ್ನು ಸ್ವಚ್ಛತೆ ಮಾಡಬೇಕು. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ, ಆದರೂ ಸ್ಕಿಪ್ ಮಾಡ್ತಾ ಇರ್ತಾರೆ. ಇವತ್ತು ಕ್ಲೀನಾಗೇ ಇದೆ ಬಿಡಿ, ಇವತ್ತು ಒರೆಸೋದು ಬೇಡ. ಆಮೇಲೆ ತೆಗೆದಾಕಿರೋ ಬಟ್ಟೆಗಳು ಎಲ್ಲಂದರೆ ಅಲ್ಲಿ ಉಡ್ಡೆ ಸೋಫಾಗಳ ಮೇಲೆ, ಚೇರಿನ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ತೆಗೆದಾಕಿರೋ ಬಟ್ಟೆಗಳು ಎಲ್ಲಿರಬೇಕೋ ಅವಲ್ಲೇ ಇರಬೇಕು. ಹೋಗಿಯೋ ಬಟ್ಟೆಗಳು ಎಲ್ಲಿರಬೇಕೋ ಅದಲ್ಲೇ ಇರಬೇಕು. ಪರ್ಟಿಕ್ಯುಲರ್ಲಿ ಅದಕ್ಕೆ ಅಂತ ಒಂದು ಪ್ಲೇಸನ್ನು ನಾವು ಚೂಸ್ ಮಾಡಿರ್ತೀವಿ. ಪ್ರತಿಯೊಂದು ವಸ್ತುವಿಗೂ ಯೂಸ್ ಮಾಡಿದ ತಕ್ಷಣ ಅದನ್ನು ರೀಪ್ಲೇಸ್ ಮಾಡಬೇಕು. ಓಕೆ. ಮತ್ತು ವಾಶ್ರೂಮಲ್ಲಿ ಆಗಾಗ, ಎಸ್ಪೆಷಲಿ ಬುಧವಾರದ ದಿವಸ ಒಂದು ಸ್ವಲ್ಪ ಬೆಂಕಿಯನ್ನು ತೋರಿಸಿ ಅಂತ ಹೇಳಿದ್ದೀನಿ. ಸೊ ಇದು ನಮಗೆ ರಾಹುಕೇತು ದೋಷಗಳೇನಾರ ಇದ್ರೂ ಕಡಿಮೆ ಮಾಡಿಸುತ್ತೆ ಈ ರೀತಿ ಮಾಡೋದ್ರಿಂದ. ಇದೆಲ್ಲ ವರ್ಕೌಟ್ ಆಗುತ್ತೆ ಅಂದರೆ 100% ವರ್ಕೌಟ್ ಆಗುತ್ತೆ. ಮತ್ತು ಸಾಲ್ಟ್ ವಾಟ್ರಲ್ಲಿ ಪ್ರತಿ ವಾರ ಅಂದರೆ ಭಾನುವಾರ, ಸಂಡೇ, ನಿಮ್ಮ 2 ಪಾದಗಳನ್ನು ಒಂದು ಟಬ್ಬಲ್ಲಿ ಸಾಲ್ಟ್ ವಾಟ್ರ್ ಹಾಕಿ, ಕಲ್ಲುಪ್ಪನ್ನು ಹಾಕಿ, ಕಾಲುಗಳು ಮುಳುಗೋವರೆಗೂ ಅದರಲ್ಲಿಡ್ರಿ. ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ನಮ್ಮ ಕಾಲುಗಳ ಮುಖಾಂತರ ಈ ನೀರು ಒಳಗೆ ಹೋಗ್ತಾ ಇದೆ. ಈ ನೀರು ಅದನ್ನು ಹೀರ್ಕೊತಾ ಇದೆ. ಈ ರೀತಿ ಅದೇ ಭ್ರಮೆನಲ್ಲಿರಬೇಕು. ಅಲ್ಲಿ ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಬೇಕಂದ್ರೆ ಪಾಸಿಟಿವ್ ಬಗ್ಗೆ ಮಾತಾಡಬಾರ್ದು. ಬರೀ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತ ಮಾತ್ರ ಹೇಳ್ಕೊಂಡು ಈ ಒಂದು ವಿಧಾನ ಫಾಲೋ ಮಾಡಿ. ಕ್ಲೀನ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದು. ಅಥವಾ ಸ್ನಾನ ಮಾಡೋ ನೀರಿಗೆ 1-2 ಕಲ್ಲುಗಳನ್ನ ಸಾಲ್ಟ್ ಹಾಕಿ, ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡಿ. ಅಂದರೆ ಫುಲ್ಲು ಇಷ್ಟಿಷ್ಟು ಉಪ್ಪು ಹಾಕಿ ಅಂತ ಹೇಳ್ತಾ ಇಲ್ಲ, ಕೂದಲು ಡ್ಯಾಮೇಜ್ ಆಗೋ ಅವಕಾಶನೂ ಇರ್ತದೆ. 2 ಕಲ್ಲುಪ್ಪು ಹಾಕಿ, ಒಂಚೂರು ಪಿಂಚ್ ಆಫ್ ಟರ್ಮರಿಕ್ ಹಾಕಿ, ಈ ರೀತಿ ಮಾಡಿ.
ಮತ್ತು ನಮ್ಗೆ ಏನೇ ಮಾಡಿದ್ರು ಕಷ್ಟಗಳು ಹಾಗೇ ಇದೆ ಅನ್ನೋರು ಸೋಮವಾರ ಶಿವನಿಗೆ ಹನಿನ ಅಭಿಷೇಕ ರೂಪದಲ್ಲಿ ಕೊಡಿ. ಒಂದು ಚಿಕ್ಕ ಬಾಟಲ್ ತಗೊಂಡೋಗಿ ಸ್ವತಃ ನಿಮ್ಮ ಕೈಯಲ್ಲಿ ಆದರೆ ನೀವೇ ಅಭಿಷೇಕ ಮಾಡಿ. ಅಥವಾ ಮನೆಯಲ್ಲಿ ಶಿವಾರಾಧನೆ ಮಾಡುತ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಲಿಂಗವನ್ನು ಇಟ್ಟುಕೊಂಡಿದ್ದರೆ ಅದಕ್ಕೆ ಹನಿ ಹಾಕಿ ಅಭಿಷೇಕ ಮಾಡಿ. ಈ ರೀತಿ ಮಾಡಿ. ಅಥವಾ ನೀರು, ರೋಸ್ ವಾಟರ್, ಇದನ್ನೆಲ್ಲ ಆ್ಯಡ್ ಮಾಡಿ ಅಭಿಷೇಕ ಮಾಡ್ಬೋದು ಶಿವನಿಗೆ, ನಿಮಗೆ ಕಷ್ಟಗಳನ್ನು ನಿವಾರಿಸೋದಕ್ಕೆ. ಜೊತೆಗೆ ಕನಕದಾರ ಸ್ತೋತ್ರವನ್ನು ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಪಠನೆ ಮಾಡಲೇಬೇಕು. ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿದ್ರೆ, ಕನಕದಾರ ಸ್ತೋತ್ರ ಏನಕ್ಕೆ ಪಠನೆ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಐಡಿಯಾ ಇದ್ದೇ ಇರ್ತದೆ. ಅದರಲ್ಲಿ ಗೋಲ್ಡನ್ ಉಸ್ಟಿಕಾಯಿ ಅಂದರೆ ನೆಲ್ಲಿಕಾಯಿಗಳು ಉದುರ್ತಾ ಇರುತ್ತೆ. ಹಾಗಾಗಿ ಈ ನಮಗೆ ಬಂದಿರೋ ಕಷ್ಟಗಳಿಗೆ ನಿವಾರಣೆಯಾಗಿ ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಕನಕ ತುಂಬುತ್ತೆ. ಅಂದರೆ ಕನಕ ಅಂದರೆ ಬರೀ ಗೋಲ್ಡ್ ಅಂತ ಅಲ್ಲ, ಹಣ ಆಗಿರ್ಬೋದು, ಸಂಪತ್ತು, ಸಮೃದ್ಧಿ, ಸಂತೋಷ, ತ್ರಿಬಲ್ ಎಸ್ ಸಿಗುತ್ತೆ. ಸೊ ಈ ತ್ರಿಬಲ್ ಎಸ್ ಸಿಗಬೇಕಂದ್ರೆ ನಾವು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಬೇಕು. ಓಕೆ, ಈಗ ಸರ್ವಸಿದ್ಧಿ ಗಿಡಕ್ಕೆ ಬರ್ತಾ ಇದ್ದೀರಾ. ಅದು ನಿಮಗೆ ಹೆಚ್ಚಿಗೆ ಬೆಳೀತಾ ಇದ್ರೆ ಅಂದರೆ ನೀವು ಅದೃಷ್ಟವಂತರೆ. ನಿಮ್ಮ ಮನೆಯಲ್ಲಿ ಆ ಒಂದು ಬೆಳೆಯೋ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ, ಅದನ್ನು ನೀವು ಸದುಪಯೋಗ ಮಾಡ್ಕೊತಾ ಇಲ್ಲ. ನಮ್ಮಲ್ಲಿದೆ ಅಲ್ವಾ ನೆಗೆಟಿವ್ 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 ನೆಗೆಟಿವ್, ನಮ್ಗೆ ಆಗ್ತಿಲ್ಲ ಅದನ್ನು ಹೊರಗಾಕಿ ಫಸ್ಟ್. ಆಗಲ್ಲ ಬಿಡಿ, ಇವೆಲ್ಲ ಬಿಟ್ಬಿಡಿ. ಸುಮಾರು ಜನ ಬಾಯಿಗಳಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ, ನನಗೆ ಕಂಪ್ಲೇಂಟ್ ಮಾಡೋರು ಪ್ರತಿಯೊಬ್ಬರು ಅದೇ ಹೇಳೋದು, ಮೇಡಮ್ ಏನೇನೋ ಫಾಲೋ ಮಾಡ್ತಾ ಇದ್ದೀನಿ, ನನಗೆ ಆಗ್ತಾಯಿಲ್ಲ, ವರ್ಕೌಟ್ ಆಗ್ತಾಯಿಲ್ಲ. ಆಗುತ್ತೆ ಅಂತ ನೀವು ನಂಬಿ ಫಸ್ಟು ನಿಮ್ಮನ್ನು ನೀವು ನಂಬಿಸ್ಕೊಳ್ಳಿ. ಆಮೇಲೆ ಇವೆಲ್ಲ ಈ ಥಿಂಗ್ಸ್ನೆಲ್ಲ ಅರೇಂಜ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಅಂತೂ ನಿಮ್ಗೆ ಅಚೀವ್ಮೆಂಟ್ಗೆ ನಿಮಗೆ ರಿಸಲ್ಟ್ ಸಿಗೋದು ಕಷ್ಟ ಇದೆ. ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದೇನು ಕೆಲಸ ಚೂಸ್ ಮಾಡ್ಕೊಂಡಿದ್ದೀರೋ ಅದಕ್ಕೆ 100% ಎಫರ್ಟ್ ಹಾಕಬೇಕು. ಟೈಮಿಂಗ್ಸ್, ಕೆಲವರಿಗೆ ಟೈಮ್ ಸೆನ್ಸ್ ಇರೋದಿಲ್ಲ. ಓನಾಗಿ ಬಿಸ್ನೆಸ್ ಮಾಡೋರಾದರೆ ಓಕೆ, ಅವರು ಕೂಡ ಅಷ್ಟೇ ಮಸ್ಟ್ ಆ್ಯಂಡ್ ಶುಡ್ ಟೈಮ್ ಸೆನ್ಸ್ ಇರಲೇಬೇಕು. ಈಗ ಆಫೀಸ್ಗೆ ಅಂತೀರ, ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ. ಮತ್ತು ಒಂದಿನ ಮಾಡೋದು, ಒಂದಿನ ಮಾಡದೇ ಇರೋದು, ಅರ್ಧ ದಿನ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು, ಅರ್ಧ ದಿನ ಟೈಮ್ ಸ್ಪೆಂಡ್ ಮಾಡಲ್ಲ. ಇನ್ನು ಬರೋ ರಿಸಲ್ಟ್ ಎಲ್ಲಿ ಬರುತ್ತೆ? ಬರೋ ದುಡಿಮೆ ಎಲ್ಲಿ ಬರುತ್ತೆ? ಆವಾಗ ಕೆಲಸ ಕಡಿಮೆ ಆಗುತ್ತೆ, ಕಷ್ಟ ಜಾಸ್ತಿ ಆಗುತ್ತೆ. ಇನ್ಕಮ್ ಕಡಿಮೆ ಆದಾಗ ಕಷ್ಟ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನಾವು ಮಲ್ಟಿ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆದಷ್ಟು ಹಣನ ಗೇನ್ ಮಾಡೋ ಕಡೆ ಫೋಕಸ್ ಮಾಡ್ತಾ ಇರಿ. ಮಲ್ಟಿ ಸೋರ್ಸ್ ಮಾಡ್ಕೊಳ್ಳಿ. ಒಂದು ಕಡಿಮೆ ಆಯಿತಾ ಇನ್ನೊಂದ್ರ ಕಡೆ ಫೋಕಸ್ ಮಾಡಿ. ಇನ್ನೊಂದು ಆ್ಯಡ್ ಆನ್ ಆಗಿರುತ್ತಲ್ವ, ಅದ್ರ ಕಡೆಯಿಂದ ಸೋರ್ಸ್ ಬರ್ತಾ ಇರುತ್ತೆ. ಸೊ ನಮಗೆ ಸೋರ್ಸ್ ಅನ್ನೋದು ನಿಲ್ಲಬಾರ್ದು, ಫ್ಲೋ ಆಗ್ತಾನೆ ಇರಬೇಕು. ಈಗ ಟ್ಯಾಪ್ನ ತಿರುಗಿದ ತಕ್ಷಣ ನೀರು ಬರ್ತಾನೆ ಇರ್ತದೆ. ಆ ರೀತಿ ನಮಗೆ 10 ವೇನಲ್ಲಿ ಯಾವುದೋ ಒಂದರಲ್ಲಿ ಹಣ ಬರ್ತಾನೆ ಇರಬೇಕು. ಇದಕ್ಕೆ ನಾವು ಫೋಕಸ್ ಮಾಡಿಲ್ಲ ಅಂದರೆ ಇನ್ನೊಂದು ಕಡೆ ಎಫರ್ಟ್ ಹಾಕಿರ್ತೀವಲ್ಲ, ಅದ್ರ ಕಡೆಯಿಂದ ಬರುತ್ತೆ. ಸೊ ನಾವು ಇನ್ವಾಲ್ವ್ ಆಗಬೇಕು. ಮೇಡಮ್ ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಮೇಡಮ್, ಎಲ್ಲರಿಗೂ ಟೈಮ್ ಇದ್ದೆ, ನೀವು ಸೀಮಿತ ಮಾಡ್ಕೊಳ್ಳಿ. ಈ ಕೆಲಸಕ್ಕೆ ಇಷ್ಟೇ ಟೈಮ್. ಈಗ ಯಾವುದೋ ಪಾರ್ಟ್ ಟೈಮ್ ಮಾಡ್ತಾಯಿದ್ರೆ ಅದಕ್ಕೆ 1/2 ಅವರೇ ಕೊಡಿ ಅಥವಾ 1 ಅವರೇ ಕೊಡಿ. ಇನ್ನೊಂದು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡಿ, ಒಂದು 1/2 ಅವರ್ 1 ಅವರ್. ಟೈಮ್ ಸೆನ್ಸ್, ಟೈಮ್ ಟೇಬಲ್. ಈಗ ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಹೇಳ್ತೀವಿ, ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದು ಟೈಮ್ ಟೇಬಲ್, 1/2 ಅವರ್ ಅಂತ 6 ಸಬ್ಜೆಕ್ಟ್ಸ್ಗೂ ಕೊಡಿ. ಮತ್ತು ಜನರಲ್ ನಾಲೆಡ್ಜ್ಗೆ ಸ್ಪೇರ್ ಆಗಿ ಒಂದು ಟೈಮ್ ಕೊಡಿ, ಈವ್ನಿಂಗ್ ಟೈಮ್ ಕೊಡಿ. ಸ್ಪೋರ್ಟ್ಸ್ಗೊಂದು ಟೈಮ್ ಇರುತ್ತೆ ಅದರಲ್ಲಿನೇ. ಈ ರೀತಿ ನಮ್ಮ ಕೆಲಸಗಳಿಗೂ ನಾವು ಟೈಮ್ ಟೇಬಲ್ ಪಟ್ಟಿ ಮಾಡ್ಕೊಬೇಕು. ಪ್ರತಿಯೊಬ್ಬರು ಜೀವನದಲ್ಲಿ ಬದಲಾವಣೆ ಕಾಣಬೇಕು ಅನ್ನೋರು ಪಟ್ಟಿ ತಯಾರು ಮಾಡಿ, ಟೈಮ್ ಟೇಬಲ್ ನಿಮಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೆಲಸಗಳಿಗೆ ಒಂದು 2 ಅವರ್ಸ್ ಬೇಕಾ ಕಾಲಕೃತ್ಯಗಳು, ಇಲ್ಲ 1 ಅವರಲ್ಲಿ ಮಾಡೋರು ಇರ್ತಾರೆ. ಎಲ್ಲ ಮುಗಿಸ್ಕೊಂಡು, ಸ್ನಾನ ಮುಗಿಸ್ಕೊಂಡು, ದೀಪಾರಾಧನೆ, ದೇವರ ಆರಾಧನೆ ಮಾಡೋದು, ಅದೆಲ್ಲ ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ಇಟ್ಕೊತಾರೆ ಕೆಲವರು ಗೃಹಿಣಿಯರು. ಓಕೆ, ಜೆಂಟ್ಸ್ಗೂ ವರ್ತಿಸುತ್ತೆ. ಇಲ್ಲಿ ಬೆಳಗ್ಗೆ ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು. ಆ ಮನೆಯಲ್ಲಿ ಐಶ್ವರ್ಯ ಅನ್ನೋದು ವೃದ್ಧಿ ಆಗುತ್ತೆ. ಇದು ಒಂದು ಬದಲಾವಣೆ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಇನ್ನೂ ಪಾಸಿಟಿವ್ ಎನರ್ಜಿ ಜನರೇಟ್ ಆಗಿಲ್ಲ ಅಂದರೆ ಗೃಹಸ್ಥರು ಅಥವಾ ಯಂಗೆಸ್ಟ್ ಆದರೂ ಪರವಾಗಿಲ್ಲ, ಅವರು ಸಹ. ಸೊ ಈ ನೆಗೆಟಿವ್ ಎನರ್ಜಿ ಹೋಗೋಕ್ಕೆ ಹಲವಾರು ಕಾರಣಗಳಿದೆ. ಅಂದರೆ ಅದು ನಮ್ಮ ಹತ್ರ ನೆಗೆಟಿವ್ ಆಗಿ ಕ್ರಿಯೇಟ್ ಆಗೋಕ್ಕೆ ಸುಮಾರು ಮಿಸ್ಟೇಕ್ಸ್ ನಮ್ಮಲ್ಲೇ ಇರ್ತವೆ. ಅಂದರೆ ಇಲ್ಲಿ ಸುಳ್ಳುಗಳು ಹೇಳೋದನ್ನು ಬಿಡಬೇಕು. ಅದು ಒಂದು ಸಿಲ್ಲಿ ರೀಸನ್ ಅಂದರೆ ಹೌದು, ಸುಳ್ಳುಗಳು ಹೇಳೋದು ಬಿಡಬೇಕು. ಪ್ರಾಮಾಣಿಕತೆಯಾಗಿರೋದಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಸಿಂಪಲ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಶೋ ಆಫ್ ಅನ್ನೋದು ಮಾಡಬಾರ್ದು. ಈಗ ಸುಮಾರು ಜನ ನಾವು ನೋಡಿರ್ತೀವಿ, ಎಲ್ಲೇ ಒಂದು ಪ್ಲೇಸ್ಗೆ ಹೋದ್ರು, ಏನೇ ಒಂದು ವಸ್ತು ಹಾಕ್ಕೊಂಡ್ರು, ಒಂದು ಹೊಸ ಡ್ರೆಸ್ ಹಾಕ್ಕೊಂಡ್ರು, ಒಂದು ಹೊಸ ವಸ್ತು ತಗೊಂಡ್ರು ಅವರು ಸ್ಟೇಟಸ್ ಅನ್ನೋದನ್ನು ಹಾಕ್ತಾರೆ. ಇವಾಗಿನ ಟ್ರೆಂಡ್ ಅದು. ಆದ್ರೂ ಸಹ ಜಾಸ್ತಿ ನರದೃಷ್ಟಿಗೆ
ಗುರಿ ಆಗಬಾರ್ದು. ನಮ್ಮಲ್ಲಿ ಬದಲಾವಣೆ ಇರಬೇಕು, ಖಂಡಿತ ಇರಬೇಕು. ಆದರೆ ಅದು ಹೇಗಿರಬೇಕಂದ್ರೆ ಸಿಂಪಲ್ ಆಗಿ ನಾವು ಇರೋದನ್ನು ಕಲಿಬೇಕಾಗ್ತದೆ. ನಮಗೆ ಎಷ್ಟೇ ಇದ್ರೂ ಸಹ ನಾವು ಇಲ್ಲಿ ತೋರಿಸ್ಕೊಳ್ಳೋದು ಅನ್ನೋದನ್ನ ಮಾಡಬಾರ್ದು. ಯಾಕಂದರೆ ನಮ್ಮ ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಫ್ರೀ ಆಗಿರಬೇಕು. ಅಂದರೆ ಓಪನ್ ಮೈಂಡ್ ಆಗಿ ನಮ್ಮ ಇಷ್ಟಾರ್ಥಗಳನ್ನು ಬಿಡುಗಡೆ ಮಾಡಬೇಕು, ಅದ್ರ ಕಡೆ ಫೋಕಸ್ ಮಾಡಬೇಕು, ಈಡೇರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಆದರೆ ಶೋ ಆಫ್ ಅನ್ನೋದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಹೆಚ್ಚೆಚ್ಚು ಹಣ ಇರೋರೆಲ್ಲ ಸಿಂಪಲ್ ಆಗಿರ್ತಾರೆ. ನೀವು ಅದನ್ನು ಫೈಂಡ್ ಔಟ್ ಮಾಡಿ ಫಸ್ಟು. ಆ ರೀತಿ ಲ್ಯಾವಿಶ್ ಆಗಿರೋರೆಲ್ಲನೂ ಸಿಂಪಲ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ. ಅದನ್ನು ಟ್ರೈ ಮಾಡಿ. ಓಕೆ, ನಮ್ಮ ಹತ್ರ ಇಲ್ಲ ಅನ್ನೋ ಪ್ರಶ್ನೆ ಅನ್ನೋದೇ ಬರಬಾರ್ದು. ಏನಿದೆಯೋ ಅದರಲ್ಲಿ ತೃಪ್ತಿ ಆಗಿ, ಅಂದರೆ ಸೀಮಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಇರೋದಕ್ಕೆ ಕೃತಜ್ಞತೆ ಹೇಳಿ. ನೀವು ವಾಸ ಇರೋದಕ್ಕೆ ಒಂದು ಮನೆ ಇದೆಯಾ, ಸ್ವಂತ ಮನೆ ಇದೆಯಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಒಳ್ಳೆ ಸಂಬಂಧಿಕರಿದ್ದಾರಾ, ಅದಕ್ಕೂ ಥ್ಯಾಂಕ್ಸ್ ಹೇಳಿ. ಅವ್ರ ಜೊತೆ ಇರೋ ಬಾಂಧವ್ಯಕ್ಕೆ ಥ್ಯಾಂಕ್ಸ್ ಹೇಳಿ. ಅವರು ನಿಮ್ಮ ಮೇಲೆ ತೋರಿಸ್ತಾ ಇರೋ ಪ್ರೀತಿಗೆ ಥ್ಯಾಂಕ್ಸ್ ಹೇಳಿ. ನೀವು ಏನಾದರೂ ಒಂದು 50 ರೂಪಾಯಿ, ನಾನು ಹೆಚ್ಚು ಹೇಳ್ತಾ ಇಲ್ಲ, ಯಾಕಂದರೆ ಕಷ್ಟ ಅಂತ ಹೇಳ್ತಿದ್ದೀರಲ್ಲ, ಅವ್ರು ರಿಯಲೈಸ್ ಆಗಬೇಕು. ಫಸ್ಟ್ ನೀವು 50 ರೂಪಾಯಿ ದುಡಿಯೋಕ್ಕೆ ನಿಮ್ಮ ಕೈಲಿ ಆಗ್ತಿದೆಯಾ, ಆ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳಿ. ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರಲ್ಲ, ಕೆಲಸಕ್ಕೆ ಅಂತಲ್ಲ, ಇರೋ ರಿಲೇಷನ್ಶಿಪ್ಗೂ ಥ್ಯಾಂಕ್ಸ್ ಹೇಳ್ತಾ ಇರಲ್ಲ, ನಮ್ಮ ಹತ್ರ ಇರೋ ಥಿಂಗ್ಸ್ಗೆ ಥ್ಯಾಂಕ್ಸ್ ಹೇಳಿ. ಫಸ್ಟು ನೀವೇನು ಯೂಸ್ ಮಾಡ್ತಾ ಇದ್ದೀರಾ, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ಯಿಂದ ಹಿಡಿದು ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ಅದಕ್ಕೆ ನಾವು ಚಾರ್ಜ್ ಮಾಡೋಷ್ಟಿಲ್ಲಲ್ಲ, ಟ್ಯಾಕ್ಸ್ ಏನು ಪೇ ಮಾಡೋಷ್ಟಿಲ್ವಲ್ಲ. ಪ್ರತಿನಿತ್ಯ ನೀವು ಕೃತಜ್ಞತೆ ತೋರಿಸ್ಬೇಕು. ಅದನ್ನೇ ಹೇಳಿದ್ದೀನಿ, ಪ್ರತಿನಿತ್ಯ ಒಂದು 10-20 ವಸ್ತುಗಳಿಗೆ, ಒಂದು 20 ಜನಕ್ಕೆ ವಸ್ತು ರೂಪದಲ್ಲಿ ತಗೊಂಡ್ರೆ ವಸ್ತುಗಳಿಗೆ, ನೆಕ್ಸ್ಟು ಪರ್ಸನ್ಸ್ಗೆ, ಮತ್ತು ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಒಂದು ಲಿಸ್ಟ್ ಔಟ್ ಮಾಡಿ ಅವ್ರಿಗೆ ಪ್ರತ್ಯೇಕವಾಗಿ ಕೃತಜ್ಞತೆ ಹೇಳ್ತಾ ಇರಿ. ನಿಮ್ಮಲ್ಲಿ ನೀವು ಹೇಳ್ತಾ ಇರಿ, ರೀಚ್ ಆಗೋರಿಗೆ ರೀಚ್ ಆಗುತ್ತೆ. ವಸ್ತುಗೆ ಹೇಳ್ತಾ ಇದ್ರೆ ವಸ್ತುಗೆ ರೀಚ್ ಆಗುತ್ತೆ, ಅದು ನಿಮಗೆ ಮತ್ತಷ್ಟು ಸಪೋರ್ಟ್ ಮಾಡುತ್ತೆ. ವ್ಯಕ್ತಿಗೆ ಹೇಳ್ತಾ ಇದ್ರೆ ವ್ಯಕ್ತಿಗೆ ರೀಚ್ ಆಗುತ್ತೆ, ಅವರು ನಿಮಗೆ ಮತ್ತಷ್ಟು ಸಪೋರ್ಟ್ ಮಾಡ್ತಾರೆ. ಹೊಂದಾಣಿಕೆ ಇಲ್ವಾ, ಅವ್ರು ಮಾಡಿರೋ ಪಾಸಿಟಿವ್ ಥಾಟ್ಸ್ನೇ ಮತ್ತೆ ಮತ್ತೆ ನೆನಪಿಸ್ಕೊತಾ ಇರಿ. ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಇಷ್ಟು ದಿನ ಇಷ್ಟು ವಿಷಯಗಳಲ್ಲಿ ನೀನು ನನಗೆ ಸಪೋರ್ಟ್ ಮಾಡಿರೋದಕ್ಕೆ ಈ ವಿಷಯಗಳಲ್ಲಿ ಮೆನ್ಷನ್ ಮಾಡಿ, ಆ ಸಿಚುವೇಶನ್ನ ಮೆನ್ಷನ್ ಮಾಡಿ, ಆ ಸಂದರ್ಭವನ್ನು ನೆನಪಿಸ್ಕೊಳ್ಳಿ, ಥ್ಯಾಂಕ್ಸ್ ಹೇಳಿ. ಅವರು ನಿಮ್ಮ ಪರವಾಗಿ ಏನಾರೇ ಕೋಪತಾಪಗಳಲ್ಲಿದ್ದರೂ ಸಹ ಅವರಲ್ಲಿನೂ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಈ ರೀತಿ ನಾವು ಸಣ್ಣ ಸಣ್ಣ ಎಡವುಗಳಿಂದಾನೇ ನಮಗೆ ಕಷ್ಟಗಳನ್ನೋದನ್ನು ತರಿಸ್ಕೊತಾ ಇರ್ತೀವಿ. ದಿನನಿತ್ಯದ ಜೀವನ ಶೈಲಿನಲ್ಲಿ ಬೇಸಿಕ್ಸ್ ಇದೆ. ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಬೇಕು. ಮತ್ತು ಜೊತೆಗೆ ಪಿತೃಗಳ ಒಂದು ಆರಾಧನೆ ಮಾಡ್ತಾ ಇರಬೇಕು. ಪಿತೃಗಳ ಹೆಸರಲ್ಲಿ ಏನಾರೇ ದಾನ ಧರ್ಮ, ನಾನು ಈಗಾಗಲೇ ಹೇಳಿದ್ದೀನಿ, ನೀವು 50 ರೂಪಾಯಿ ದುಡಿತಾ ಇದ್ದರೆ ಕನಿಷ್ಠ 2 ರೂಪಾಯಿ ಅಷ್ಟು ದಾನ ಮಾಡಿ, ನೀಡ್ಫುಲ್ ಇರೋರಿಗೆ. ಮಾಡಿದ್ವಿ ಅಂತ ಕಾಟಾಚಾರಕ್ಕೆ ಮಾಡಬಾರ್ದು. ಅದಕ್ಕೊಂದು ಅರ್ಥ ಇರಬೇಕು. ಊಟ ಬೇಕಾದವ್ರಿಗೆ ಊಟ ಕೊಡಿಸಿ, ಹೊಟ್ಟೆ ತುಂಬಿಸಿ, ಬಟ್ಟೆ ಬೇಕಾಗಿರೋರಿಗೆ ಬಟ್ಟೆ ಕೊಡಿಸಿ, ಈ ರೀತಿ. ಮತ್ತು ಮನೆಯಲ್ಲಿ ಹಳೆಯ ವಸ್ತುಗಳೆಲ್ಲ ಸುಮಾರು ಗ್ಯಾದರ್ ಮಾಡಿರ್ತಾರೆ. ಬೇಡದೇ ಇರೋ ವಸ್ತುಗಳನ್ನ ಸಪ್ರೇಟ್ ಮಾಡಿ ಇಷ್ಟು ಅದನ್ನು ಥ್ರೋ ಔಟ್ ಮಾಡಬೇಡಿ. ಇಷ್ಟು ದಿವಸ ನೀನು ನನಗೆ ಈ ರೀತಿ ಇಷ್ಟು ಕಾಲ ಉಪಯೋಗ ಆಗಿರೋದಕ್ಕೆ ಥ್ಯಾಂಕ್ ಯು, ಅದಕ್ಕೂ ಥ್ಯಾಂಕ್ ಯು ಹೇಳಿ. ಬಿಸಾಕೋ ವೇಸ್ಟಿಗೂ ಸಹ ಥ್ಯಾಂಕ್ ಯು ಹೇಳಿ. ಉಪಯೋಗಕರ ಆಗಿದೆಯಾ, ಇನ್ನು ಮುಂದೆ ನನಗೆ ಹೊಸ ಶೈಲಿನ, ಹೊಸ ವಸ್ತುನ ನಾನು ವೆಲ್ಕಮ್ ಮಾಡ್ಬೇಕಂತಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದನ್ನು ಬಿಸಾಕ್ಬಿಡಿ. ಓಕೆ, ಈ ರೀತಿ ರಿಲೇಷನಲ್ಲಿನೂ ನಾವು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇರಬೇಕು. ಕೆಲಸಕ್ಕೂ ಕೃತಜ್ಞತೆ ವ್ಯಕ್ತಪಡಿಸ್ತಾ ಇರಬೇಕು. ನಮ್ಮ ಮನಸ್ಸಿಗೂ ನಮಗೂ ಈ ಒಳ್ಳೆ ಥಾಟ್ಸ್ನ ರಿಲೀಸ್ ಮಾಡ್ತಾ ಇರೋದಕ್ಕೆ ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೂ ಸಹ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ, ಇಷ್ಟೊಂದು ಸವಲತ್ತುಗಳು ಕೊಡ್ತಾ ಇರೋ ಯೂನಿವರ್ಸ್ಗೆ ನಮಗೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಅದು ನೀವು ದೇವ್ರ ಮುಖಾಂತರ ನೋಡ್ತಾ ಇದ್ದರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿ. ಯೂನಿವರ್ಸ್ನೇ ನಾನು ನಂಬ್ಕೊಂಡಿದ್ದೀನಿ ಅಂದರೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಎಲ್ಲ ಒಂದೇ. ನೀವು ದೇವ್ರ ರೂಪದಲ್ಲಿ ನೋಡ್ತಾ ಇದ್ರೆ, ರೂಪ ಇಲ್ಲದೆ ನೋಡೋದು ಯೂನಿವರ್ಸ್, ವಿಜುವಲೈಸೇಷನ್ ಮಾಡೋದು ಯೂನಿವರ್ಸ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರಿ. ದಾನ ಧರ್ಮ ಇರಲೇಬೇಕು. ಸ್ವಚ್ಛತೆ ಇಂಪಾರ್ಟೆಂಟ್ ಆಗಿ, ಸ್ವಚ್ಛತೆ. ಪ್ರತಿನಿತ್ಯ ಸ್ನಾನ ಮಾಡಬೇಕು. ಸಿಲ್ಲಿಯಾಗಿ ಮತ್ತೆ ಆನ್ಸರ್ ಮಾಡಬಾರ್ದು. ನಾನು 2 ದಿನಕ್ಕೊಂದ್ಸಲಿ ಸ್ನಾನ ಮಾಡ್ತೀನಿ, ಆದರೂ ನನಗೆ ದಿನ ದುಡ್ಡು ಬೇಕು ಅಂದರೆ ಫಸ್ಟು ನೀವು ಸ್ಟೇಬಲ್ ಆಗಿ, ನೀವು ಚೆನ್ನಾಗಿರಿ, ನೀವು ಆ್ಯಕ್ಟಿವ್ ಆಗಿರಿ. ಪಾಸಿಟಿವ್ ಆಗಿ ಎನರ್ಜಿ ಎಲ್ಲಿ ಜನ್ರೇಟ್ ಆಗುತ್ತೋ ನಮಗೆ ವಿಟಮಿನ್ ಎಮ್ ಅನ್ನೋದು ಅಲ್ಲಿ ಹೆಚ್ಚಿರುತ್ತೆ. ವಿಟಮಿನ್ ಎಮ್ ಅಂದರೆ ಮನಿ. ಸೊ ಮನಿ ಕೂಡ ಹೆಚ್ಚು ಬರಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಶುದ್ಧಿ ಇಂಪಾರ್ಟೆಂಟು, ಶ್ರದ್ಧೆ ಇಂಪಾರ್ಟೆಂಟು, ಕೆಲಸ ಇಂಪಾರ್ಟೆಂಟು. ನೀವು ಮಾಡ್ತಾ ಇರೋ ಕೆಲಸ ಪ್ರತಿನಿತ್ಯ ಏನು ಮಾಡ್ತಾ ಇದ್ದೀರೋ ಅದಕ್ಕೆ 100% ಇನ್ವಾಲ್ವ್ಮೆಂಟ್ ಇರಬೇಕು. ಕಾಟಾಚಾರಕ್ಕೆ ಮಾಡಬಾರ್ದು, ಇಷ್ಟ ಇಲ್ಲದೆ ಮಾಡಬಾರ್ದು. ಇದು ಕೂಡ ನಾನು ಹಳೆ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ಎಲ್ಲ ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನೀವು ತಗೊಂಡಿರೋ ಒಂದು ಆಬ್ಜೆಕ್ಟ್ ನಿಮಗೆ ಕೆಲಸ ಮಾಡ್ತಿಲ್ಲ ಅಂದ್ರೂ ಇದೇ ಒಂದು ಎಫೆಕ್ಟ್ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಬದಲಾವಣೆಗಳು ಮಾಡಿಕೊಂಡ್ರೆ ಈ ಸರ್ವಸಿದ್ಧಿ ಗಿಡ ಕೂಡ ನಿಮಗೆ
ಒಳ್ಳೆ ರಿಸಲ್ಟೇ ಕೊಡ್ತಾ ಇದ್ದೀರಾ, ಆದರೆ ಯೂಸ್ ಮಾಡೋ ವಿಧಾನದಲ್ಲಿ ಎಡುತ್ತಾ ಇದ್ದೀರಾ. ಹಾಗಾಗಿ ಫಸ್ಟು ನಿಮ್ಮ ಥಾಟ್ಸ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆ ಎಲೆಗಳನ್ನು ಶುದ್ಧೀಕರಣೆ ಮಾಡಿ. ಮನೆಗೆ ಶುದ್ಧಿ ಮಾಡುವಾಗ ಆ ಎಲೆಗಳನ್ನ ಹಾಕಿಬಿಟ್ಟು ಸಾರಿಸಿ ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಪ್ರತಿನಿತ್ಯ ಅದ್ರ ಹತ್ರ ಒಂದು ಆ್ಯಸ್ ಎ ಫ್ರೆಂಡ್ ಥರ ಟ್ರೀಟ್ ಮಾಡಿ. ನಿಮ್ಮ ಒಂದು ಪಾಸಿಟಿವ್ ಥಾಟ್ಸ್ನ ಅದ್ರ ಹತ್ರ ಡಿಸ್ಕಸ್ ಮಾಡಿ. ನೆಗೆಟಿವ್ ಹೇಳ್ಕೋಬಾರ್ದು. ನನಗಿದಲ್ಲ, ಅದಿಲ್ಲ, ದುಡಿಮೆ ಇಲ್ಲ ಅಂತ ಹೇಳ್ಕೋಬಾರ್ದು. ನನಗೆ ಇದು ಬೇಕು, ನನಗೆ ಈ ಥರ ಜೀವನ ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅದು ಆಲ್ರೆಡಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಮಗೆ ಸಿಕ್ಕಿದೆ ಅನ್ನೋ ಥರ ವಿಜುವಲೈಸೇಷನ್ ಮಾಡಿಕೊಂಡು ಅದ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಅದಕ್ಕೆ ಥ್ಯಾಂಕ್ ಯು. ಅದರಲ್ಲೇ ಯೂನಿವರ್ಸ್ನ ನೋಡಿ ನೀವು ಬೇಕು ಅಂತ, ಆ ಸರ್ವಸಿದ್ಧಿನಲ್ಲೇ ಯೂನಿವರ್ಸ್ನ ನೋಡಿ, ಅದಕ್ಕೆ ಕೇರ್ ತಗೊಳ್ಳಿ. ಆಲ್ರೆಡಿ ಎತ್ತರಕ್ಕೆ ಬೆಳೆದಿದೆ ಮೇಡಮ್ ಅಂತ ಹೇಳಿದ್ರು ಕೆಲವರು. ಅದರ ಹತ್ರ ನಿಮ್ಮ ಥಾಟ್ಸ್ನ ಶೇರ್ ಮಾಡಿ. ಅದು ಕಾಯ್ತಾ ಇರುತ್ತೆ ಪಾಪ, ನನ್ನ ಜೊತೆ ಯಾರೂ ಸ್ನೇಹ ಭಾವನೆ ಬೆಳೆಸ್ಕೊತಾ ಇಲ್ಲ ಅಂತ. ನೀವು ಬೆಳೆಸ್ಕೊಳ್ಳಿ. ನಿಮ್ಮ ಥಾಟ್ಸ್ನ ನೀವು ಓಪನ್ ಅಪ್ ಆಗೋದಕ್ಕೂ ಒಂದು ಅವಕಾಶ. ಅದು ಒಳ್ಳೆ ರಿಸಲ್ಟೇ ಕೊಡುತ್ತೆ. ಎಲ್ಲಿ ಸರ್ವಸಿದ್ಧಿಯಿಂದ ಪಾಸಿಟಿವ್ ಎನರ್ಜಿನೇ ಹೊರತು ನೆಗೆಟಿವ್ ಎನರ್ಜಿ ಅನ್ನೋದು ಆಗೋದಿಲ್ಲ. ಅದು ಬೆಳೀತಾ ಇದೆ, ನಮಗೆ ಕನ್ವರ್ಟ್ ಆಗ್ತಾ ಇಲ್ಲ, ನೆಗೆಟಿವೇ ಇದೆ, ಪಾಸಿಟಿವ್ ಆಗ್ತಾ ಇಲ್ಲ ಅಂದರೆ ಇಷ್ಟೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಒಂದು ಬಿಟ್ಟರು ನಿಮಗೆ ರಿಸಲ್ಟು 100% ಸಿಗೋಲ್ಲ. ಕ್ಲೀನ್ ಇರಬೇಕು, ಶ್ರದ್ಧೆ, ಭಕ್ತಿ ಇಂಪಾರ್ಟೆಂಟ್. ಪ್ರತಿಯೊಂದು ವಿಷಯದಲ್ಲಿನೂ ಥಿಂಗ್ಸ್ಗೆ ಕೃತಜ್ಞತೆ, ವ್ಯಕ್ತಿಗಳಿಗೆ ಕೃತಜ್ಞತೆ, ನೀವು ಮಾಡ್ತಾ ಇರೋ ಕೆಲಸಕ್ಕೆ, ಮತ್ತು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ. ಈಗ ಹಳೆ ವಿಡಿಯೋನಲ್ಲಿ ಹೇಳಿದೆ, ತೃಪ್ತಿ ಪಡಿಸ್ತಾ ಇರಬೇಕು. ನಾವು ಇರಿಟೇಟ್ ಆಗಿ ಒಂದು ಕೆಲಸವನ್ನು ಮಾಡಬಾರ್ದು. ಈಗ ನಿನಗೆ ಇಷ್ಟ ಇಲ್ಲದಿರೋ ಆಹಾರ ಕೊಟ್ಟರೆ ಮುಖದ ಮೇಲೇ ಹೇಳ್ತೀರ ನಾನು ಅದು ತಿನ್ನಲ್ಲ ಅಂತ. ಆ ರೀತಿ ಇಷ್ಟ ಇಲ್ಲದೆ ಇರೋ ಒಂದು ಕೆಲಸಗಳು ಮಾಡಬಾರ್ದು. ಅಂದರೆ ಆದಷ್ಟು ಪಾಸಿಟಿವ್ ಕೆಲಸಗಳೇ ಮಾಡಬೇಕು. ನಮ್ಮ ಆತ್ಮತೃಪ್ತಿ ಆಗಬೇಕು ಅಂದರೆ ನಾವು ಇಷ್ಟವಾದ ಕೆಲಸಗಳನ್ನೇ ಮಾಡಬೇಕು. ಯಾವುದೇ ರೀತಿ ನೆಗೆಟಿವ್ ಕೆಲಸಗಳೇ ನನಗೆ ಇಷ್ಟ ಮೇಡಮ್, ನಾನು ಅದೇ ಮಾಡ್ತೀನಿ ಅಂತ ವಿತಂಡವಾದ ಮಾಡಬೇಡಿ. ಅದು ದೇವರು ಒಪ್ಪೋದಿಲ್ಲ, ಸನಾತನ ಧರ್ಮನೂ ಒಪ್ಪೋದಿಲ್ಲ. ನಾವು ಸಕ್ಸಸ್ ಆಗೋದಕ್ಕೆ ಅದು ಒಂದು ಎಳ್ಳಷ್ಟು ಕೂಡ ಸಪೋರ್ಟ್ ಮಾಡೋದು. ನೆಗೆಟಿವ್ ಕೆಲಸಗಳು ನೀವು ಈಗಾಗಲೇ ಮಾಡಿದರೂ ಸಹ ಅದು ನಾವು ಅನುಭವಿಸಲೇಬೇಕಾಗ್ತದೆ. ಕರ್ಮ ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿ, ಸನಾತನ ಧರ್ಮಗಳನ್ನು ಆದಷ್ಟು ಫಾಲೋ ಮಾಡೋಕ್ಕೆ ನೋಡಿ. ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಪಿತೃ ಶಾಪ ಇದ್ದರೂ ಸಹ ದುಡಿಮೆ ಅನ್ನೋದು ಏರುಪೇರು ಆಗ್ತಾ ಇರುತ್ತೆ, ಕಷ್ಟ ಅನ್ನೋದು ಬರ್ತಾ ಇರುತ್ತೆ. ಅವರ ಹೆಸರಲ್ಲಿ ಪಿತೃ ತರ್ಪಣೆ ಮಾಡಿ, ಈ ಶ್ರಾದ್ದ ಅನ್ನೋದು ಮಾಡ್ತಾಯಿರಿ. ವರ್ಷಕ್ಕೊಮ್ಮೆ ಮಾಡೋರು ಮಾಡ್ತಾರೆ, ಅಥವಾ ಮಹಾಲಯ ಅಮಾವಾಸ್ಯೆಗಳು ಮಾಡ್ತಾರೆ, ಅಥವಾ ನಿಮಗೆ ಗೊತ್ತಿರೋ ಒಂದು ಆಲಯಗಳಲ್ಲಿ, ಅಂದರೆ ಕೆಲವೊಂದು ಆಲಯಗಳಲ್ಲಿ ಪವಿತ್ರ ಸ್ನಾನ ಮಾಡಿಸಿ ಅಲ್ಲಿ ಪಿಂಡಾರ್ಪಣೆ ಮಾಡಿಸ್ತಾರೆ, ಪಿಂಡ ತರ್ಪಣೆ ಮಾಡಿಸ್ತಾ ಇರ್ತಾರೆ. ಸೊ ಈ ರೀತಿ ಎಲ್ಲ ಮಾಡಿ ನೋಡಿ. ಅವೆಲ್ಲ ನಮ್ಮ ಪದ್ಧತಿ ಇಲ್ಲ ಅಂದರೆ ಕನಿಷ್ಠ ಅವರ ಸಮಾಧಿ ಬಳಿ ಹೋಗ್ಬಿಟ್ಟು ಅವರಿಗೆ ಸಾಂಬ್ರಾಣಿ, ಧೂಪ, ದೀಪ ತೋರಿಸ್ಬಿಟ್ಟು ಶುಚಿಯಾಗಿ ಅಲ್ಲಿ ಸ್ವಚ್ಛತೆ ಮಾಡಿ, ಗೊತ್ತಿದ್ದು ಗೊತ್ತಿಲ್ಲದೆ ಅವರ ವಿಷಯದಲ್ಲಿ ನೀವೇನಾರು ಎಡವಟ್ಟು ಮಾಡಿದರೆ ಕ್ಷಮಿಸಿ ಅಂತ ಹೇಳಿ, ಅವರ ಆತ್ಮಕ್ಕೆ ತೃಪ್ತಿ ಸಿಗಲಿ ಅಂತ ಹೇಳಿ, ಅವ್ರಿಗೆ ಇಷ್ಟವಾದ ಪದಾರ್ಥವನ್ನು ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ. ಇಷ್ಟ ಆದರೂ ಮಾಡ್ಬೋದು ಪಿತೃ ದೇವತೆಗಳ ಆರಾಧನೆ ಮಾಡೋದಕ್ಕೆ. ನಮ್ಗೆ ಗೊತ್ತಿಲ್ಲದೆ ನಮ್ಮ ತಾತ ಅಜ್ಜಂದ್ರಿಂದನೂ ನಮಗೆ ಶಾಪ ವಂಶಕ್ಕೂ ಬಂದ್ಬಿಟ್ಟಿದೆ ಅಂತ ಬಯಸೋರಿದ್ರೂ ಬಲ್ಕಾಗಿ ಅವರ ಹೆಸರುಗಳೆಲ್ಲ ಹೇಳಿಕೊಂಡು ಮನಸ್ಸಲ್ಲಿ ಕ್ಷಮೆ ಕೇಳಿ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಿ. ಅವರು ನಿಮಗೇನೋ ಒಂದು ಸಣ್ಣ ಗಿಫ್ಟ್ ಮಾಡಿರೋದು, ನಿಮಗೆ ಒಳ್ಳೆ ಹಿತೈಷಿ ಒಂದು ಮೆಸೇಜ್ ಕೊಟ್ಟಿರೋದು, ನಿಮ್ಮ ಜೀವನಕ್ಕೆ ಉಪಯೋಗ ಆಗೋ ಒಂದಷ್ಟು ಹಣ ಕೊಟ್ಟಿರೋದು, ಬದಲಾವಣೆ ತರಕ್ಕೆ ಒಂದು ಎಫರ್ಟ್ ಕೊಟ್ಟಿರೋ ವಿಧಾನ ಇರುತ್ತಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಅವಾಗ ಹೇಳಿರಲ್ಲ, ನಮಗೆ ಈಗೂ ಅಡ್ಡ ಬಂದಿರುತ್ತೆ. ನಮ್ಮ ತಾತನೇ ತಾನೇ ನಾನೇ ಕೇಳಬೇಕು ಆತನಿಗೆ, ನಮ್ಮ ಅಮ್ಮನೇ ತಾನೇ ನಾನೇ ಕೇಳಬೇಕು ಆತನ ಥ್ಯಾಂಕ್ಸ್. ಕುಟುಂಬದಲ್ಲಿ ಎಲ್ಲರ ಥ್ಯಾಂಕ್ಸ್ ಹೇಳ್ಕೊಬೇಕು. ಪ್ರತಿಯೊಂದು ರಿಲೇಷನಲ್ಲಿ ಥ್ಯಾಂಕ್ಸ್ ಹೇಳ್ಕೊಬೇಕು. ಏನಾರೇ ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿದರೆ ಸಾರಿ ಕೇಳಬೇಕು, ಕ್ಷಮೆ ಕೇಳಬೇಕು. ಅವಾಗೆ ಆ ರಿಲೇಷನ್ಶಿಪ್ ಮತ್ತಷ್ಟು ಇಲ್ಲಿ ಸ್ಟ್ರಾಂಗ್ ಆಗುತ್ತೆ. ಒಂದು ವಸ್ತು ವಿಷಯದಲ್ಲಿ ಅಷ್ಟೇ, ವ್ಯಕ್ತಿ ವಿಷಯದಲ್ಲಿ ಅಷ್ಟೇ, ಪಿತೃದೇವತೆಗಳ ವಿಷಯದಲ್ಲಿ ಅಷ್ಟೇ. ಒಂದ್ಸಲಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೀವು ಅವ್ರು ಮಾಡಿರೋ ಪಾಸಿಟಿವ್ ಥಿಂಗ್ಸ್ ಎಲ್ಲ ಬರೀರಿ. ನಾನು ಇದು ಕ್ಲಿಯರಾಗಿ ಹೇಳಿದ್ದೀನಿ. ಒಂದಿನ ಎಲ್ಲ ವಸ್ತುಗೆ ಕೃತಜ್ಞತೆ ಹೇಳಿದ್ದೀನಿ, ಒಂದಿನ ಎಲ್ಲ ವ್ಯಕ್ತಿಗೆ ಕೃತಜ್ಞತೆ ಹೇಳಿದ್ದೀನಿ, ಒಂದಿನ ಕೆಲಸಕ್ಕೆ ಕೃತಜ್ಞತೆ ಮಾಡೋದು ಹೇಳಿದ್ದೀನಿ, ಒಂದಿನ ಹಣಕ್ಕೆ ಕೃತಜ್ಞತೆ ಮಾಡೋದು ಹೇಳಿದ್ದೀನಿ. ನಮ್ಮ ಮನಸ್ಸಿಗೆ, ನಮಗೆ ಪ್ರತಿಯೊಂದು ವಿಡಿಯೋಸು ಇದೆ, ಹುಡುಕಿ ಅದನ್ನು ಫಾಲೋ ಮಾಡಿ. ಇಲ್ಲ ಸಿಂಪಲ್ಲಾಗಿ ಪ್ರತಿಯೊಂದಕ್ಕೂ ಪಾಸಿಟಿವ್ ಸೆಂಟೆನ್ಸ್ ಏನಿದೆಯೋ ಅದನ್ನು ಬರ್ಕೊಂಡು ದಿನಕ್ಕೊಂದು ವಸ್ತುಗೆ, ಇವತ್ತು ನಾಳೆ ಹಣಕ್ಕೆ, ನಾಳಿದ್ದು ವ್ಯಕ್ತಿಗಳಿಗೆ, ಈ ರೀತಿ ಡೇ ಬೈ ಡೇ ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಒಂದು 7 days ನಿಮಗೆ ರಿಲ್ಯಾಕ್ಸ್ ಆಗುತ್ತೆ, ಪಾಸಿಟಿವ್ ಆಗಿರ್ತೀರ. ಏನು ಎನರ್ಜಿ ಬಂದರೂ ರಿಸೀವ್ ಮಾಡ್ಕೊಳ್ಳೋಕೆ ರೆಡಿ ಇರ್ತೀರ ನೀವು. ಸೋರ್ಸ್ ಅನ್ನೋದು ಮಸ್ಟು ಮಲ್ಟಿ ಸೋರ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸ್ಟಿಕ್ ಆನ್ ಆಗಬೇಡಿ.
ಮನೆಯಲ್ಲೇ ಇವೆಲ್ಲ ಥಿಂಗ್ಸ್ ಇಟ್ಕೊಂಡು ಮೇಡಮ್ ನೀವು ಹೇಳಿದ ಪಿರಮಿಡ್ ಇಟ್ಟಿದ್ದೀನಿ, ನೀವು ಹೇಳಿದ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀನಿ, ನೀವು ಹೇಳಿದ ಮಾಲೆ ಹಾಕ್ಕೊಂಡಿದ್ದೀನಿ, ನೀವು ಹೇಳಿದ ಕುಂಕುಮ ಇಟ್ಕೊಂಡಿದ್ದೀನಿ, ನೀವು ಹೇಳಿದ ಗಿಡ ಇಟ್ಟಿದ್ದೀನಿ, ಇವೆಲ್ಲ 40% ರಿಸಲ್ಟ್ ಕೊಡುತ್ತೆ. ನೀವೇನೇ ಚೂಸ್ ಮಾಡ್ಕೊಂಡಿದ್ರು ಹೇಳ್ತೀನಿ ಮತ್ತೆ ಕೇಳಿಸ್ಕೊಳ್ಳಿ, 40% ರಿಸಲ್ಟ್ ಕೊಡುತ್ತೆ. ಇನ್ವಾಲ್ವ್ಮೆಂಟ್ ಯಾರ್ದು? 60% ಯಾರ್ದು? ನಿಮ್ಮದು. ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು. ಕೆಲಸ ಮಾಡ್ತಾ ಇರೋದು ಸ್ಯಾಟಿಸ್ಫ್ಯಾಕ್ಷನಿಂದ ಕೆಲಸ ಮಾಡಬೇಕು. 5 ರೂಪಾಯಿ ಆದರೂ ಪರವಾಗಿಲ್ಲ, 50 ಆದರೂ ಪರವಾಗಿಲ್ಲ, 50,000 ಆದರೂ ಪರವಾಗಿಲ್ಲ, ತೃಪ್ತಿಯಿಂದ ಕೆಲಸ ಮಾಡಿ. ಅಷ್ಟು ಮಟ್ಟಕ್ಕೆ ಕೆಲಸ ಸಿಕ್ಕಿದೆ, ನಾನು ಮಾಡಬಲ್ಲೆ, ಆ್ಯಕ್ಟಿವಾಗಿ ಕೈಕಾಲು ಇಟ್ಕೊಂಡು ಬಾಯಿ ಮಾತಾಡ್ತಾ ಕಿವಿ ಕೇಳಿಸ್ಕೊತ ನೋಡ್ತಾ ವಾಕ್ ಮಾಡ್ತಾ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೇ ಅದೃಷ್ಟವಂತರಂತ ಹೇಳಬೇಕು. ನಿಮ್ಮ ಬಳಿ ಏನಿದೆಯೋ ಅದಕ್ಕೆ ಕೃತಜ್ಞತೆ ಹೇಳ್ತಾ, ಎಷ್ಟು ಮಾಡ್ತಾ ಇದ್ದೀರಾ ಆ ಕೆಲಸಕ್ಕೆ, ಆ ಸೋರ್ಸ್ಗೆ ಕೃತಜ್ಞತೆ ಹೇಳಿ. ಮತ್ತಷ್ಟು ಸೋರ್ಸ್ ಮಲ್ಟಿಪಲ್ ಕಂಪಲ್ಸರಿ ಆಗುತ್ತೆ. ಕೃತಜ್ಞತೆ ಭಾವನೆ ಅನ್ನೋದು ತುಂಬ ಮಸ್ಟ್ ಆ್ಯಂಡ್ ಶುಡ್ ಆಗಿದೆ. ಇವಾಗಿಂದ ನೀವೇನು ಎಡವಟ್ಟು ಮಾಡಿದ್ರು ಅದನ್ನು ರಿಸ್ಟೋರ್ಟ್ ಮಾಡಿ ಅದನ್ನು ಸರಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.